ಇದು ಸತ್ಸಂಗ. ಇದು ಗಿಡದ ಕೆಳಗೆ ಹೋಗಿ ಕೂತು ಸತ್ಸಂಗ ಮಾಡ್ರಿ. ಮನ್ಯಾಗ ಗಿಡದ ಒಂದು ಚಿತ್ರ ಹಾಕಿ ನೋಡಿ ಸತ್ಸಂಗ. ಹಂಗಾಗೋದಿಲ್ಲ. ಅದಕ್ಕಿಂತ ಸತ್ಸಂಗದಲ್ಲಿ ತಾವಿಷ್ಟೆಲ್ಲ ಅಭಿರುಚಿಯನ್ನ ತಾಳಿದ್ರಿ ಅಲ್ಲ, ನಿಮಗೆ ಅತ್ಯಂತ ಧನ್ಯವಾದ. ಎಷ್ಟು ಕಷ್ಟಪಟ್ಟು ಬಂದಿರಿ, ಅದು ಹೇಗೆ, ಎಷ್ಟು ಕಷ್ಟಪಟ್ಟು ಬಂದಿರಿ, ಎಲ್ಲೆಲ್ಲಿಂದ ಬಂದಿರಿ. ಪಾಪ ಮಕ್ಕಳನ್ನು ಕರೆಕೊಂಡು ಯುವಕರು, ತಾವೆಲ್ಲ ಮುಪ್ಪಿನವರು ಬಂದಿರಿ, ಯುವಕರು ಬಂದಿದ್ದಾರ. ಎಲ್ಲ ಹುಡುಗರು ನೋಡಬೇಕು. ಹುಡುಗರು ಅಧ್ಯಾತ್ಮದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳ್ತಾರೆ, ಅರ್ಧ ಅವರೇ ಅದಾರೆ ಇಲ್ಲೇ ಎಲ್ಲ ಯುವಕರು. ಅವ್ರಿಗೆ ಅವಕಾಶಗಳು ಬೇಕಾಗ್ತಾವಷ್ಟು, ಅವಕಾಶಗಳು. ಒಂದು ಪತಂಗ ಕೆಳಗೆ ಬಿದ್ದಿರ್ತದೆ, ನೀ ಕೆಳಗೆ ಬಿದ್ದಿ ಅಂತ ಇವ ಬೈದ. ಅದು ಹೇಳ್ತು, ಗಾಳಿ ಬಂದ್ರೆ ತೋರಿಸ್ತೇನೆ ನಿಮ್ಮನ್ನ. ಗಾಳಿ ಹೆಂಗ ಬೀಸ್ತೋ ಪತಂಗ ಮ್ಯಾಲೆ, ಹಂಗ ಯುವಕರಂದ್ರೆ ನೆಲದಲ್ಲಿ ಸುಮ್ಮನೆ ಇರುವಂತ ಪತಂಗಗಳು ಗಾಳಿ ಬೀಸಬೇಕು ಅಂತ ಪ್ರಸಂಗ ಬಂತು ಅಂದ್ರೆ ಆಕಾಶದ ಎತ್ತರಕ್ಕೆ. ಹಂಗ ನಮ್ಮ ಯುವಕರು ಆತ್ಮವಿಶ್ವಾಸ ಒಂದು ಇದ್ರೆ ಯಾವುದನ್ನ ಸಾಧನೆ ಮಾಡಲಿಕ್ಕಿಲ್ಲ. ಸಾಧನೆಯ ಸಾಧನೆ ಸದ್ಭಾವಯು. ಅಂಥ ಇದಕ್ಕೆಲ್ಲ ಒಂದಿಷ್ಟು ನಿಂತು ಬಹಳ ಕೆಲಸ ಮಾಡಿದಂಥ ಸಾವಿರ ಜನ. ಇದೇನು ಒಬ್ಬರಿಂದ ಇಬ್ಬರಿಂದ ಆಗುವುದಿಲ್ಲ. ಉಣಿಸೋರು ಬೇಕು, ತಿನ್ನಿಸೋರು ಬೇಕು. ಬರೇ ಹಾಸಿಗೆ ಹಾಸೋರಲ್ಲ, ಉಣಿಸೋರು ಬೇಕಲ್ಲ, ತಿನ್ನಿಸೋರು ಬೇಕು, ಕರೆಯೋರು ಬೇಕು, ನಮಸ್ಕಾರ ಹೇಳೋರು ಬೇಕು. ಬಸವಣ್ಣನ ಸಮೀಪ ಕಲ್ಯಾಣ ಬೆಳೆದದ್ದೇ ಹಾಗೆ, ಮುಗಿದ ಕೈಯ ಬಾಗಿದ ತಲೆ. ಅದರಿಂದ ಬಸವಣ್ಣ ಕಟ್ಟಿದ ಕಲ್ಯಾಣ. ಹಾಗೆ ಒಂದು ತಿಂಗಳ ಕಾಲ ಏನು ಹಿರಿಯರಂತ ತಾವೆಲ್ಲ ಗೊತ್ತದಲ್ಲ, ಯಾರು ಹಿರಿಯರು ಅವರೆಲ್ಲರೂ ಹೇಗಿದ್ರು ಅಂದ್ರೆ, ಬಾಗಿದ ತಲೆ, ಮುಗಿದ ಕೈಯ. ಬಂದವರಿಗೆಲ್ಲ ಅವರು ಬೈಕೋತ ಅಲ್ಲಿ ನಿಂತಿದ್ರೆ ಇಲ್ಯಾರು ಬರ್ತಾರೆ, ಯಾರು ಬರ್ತಾರೆ? ಕಾಯ್ದೆ ಪಾಯ್ದೆ ಹಚ್ಚಿದ್ರೆ ಹಿಂಗ ಬರಬೇಕು, ಹೀಗ ಬರಬೇಕು ಅಂದ್ರೆ ಹೋಗು ಅಂತಿದ್ರು. ಅಲ್ಯಾಕೆ ಬರಬೇಕು ನಾವು? ನಿಮಗೆ ಯಾವ ನಿಯಮಗಳನ್ನು ಹಾಕದೆ ಸ್ವಚ್ಛಂದವಾಗಿ ಕೂಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ರಲ್ಲ. ಎಲ್ಲ ಇದೇನು ಅಷ್ಟು ಸಣ್ಣ ಕೆಲಸ ಅಲ್ಲ. ಸಾವಿರ ಜನ ದುಡಿದಾರ. ಅವ್ರ ಹೆಸರು ಮಾತ್ರ ಎಲ್ಲಿಯೂ ಇಲ್ಲ. ಇದು ದೇವರು. ಇದೇ ಅಧ್ಯಾತ್ಮ ಸೇವಾ ಕಾರ್ಯ. ಎಲ್ಲೋ ಹೆಸರು, ದೊಡ್ಡವ್ರದು ಸಣ್ಣವ್ರದು ಅದರಿಂದ ಸಂತೋಷ ಇರ್ತದ. ನಮ್ದು ಯಾವುದೂ ಸಿರಿವಂತಿಲ್ಲ, ಬಡವಿಲ್ಲ, ಪಕ್ಷಿಲ್ಲ, ಪಂಗಡಿಲ್ಲ, ಏನಿಲ್ಲ, ಯಾವುದೂ ಬರಲಿಲ್ಲ. ಸುಮ್ಮನೆ ಸ್ವಚ್ಛಂದವಾಗಿ. ಆದ್ದರಿಂದಲೇ ನಾವು ಮಂಟಪ ಹಾಕುವುದಿಲ್ಲ. ಆಕಾಶ ಮ್ಯಾಲ ನೋಡ್ಬೇಕು, ಆಕಾಶ. ಮಂಟಪ ಹಾಕಿದ್ರೆ ಏನ್ ನೋಡು, ಅಲ್ಲೇ ಮಗ್ಗಲ ನೋಡ್ಬೇಕಾಗ್ತದ. ದೊಡ್ಡವರು ಸಣ್ಣವರು ಶುರುವಾಗ್ತದೆ. ಬೈಲಾಗ ಯಾರು ದೊಡ್ಡವರು, ಬೈಲಾಗ ಯಾರು ಸಣ್ಣವರು. ಅದಕ್ಕಾಗಿ ಇಷ್ಟೆಲ್ಲ ಮಾಡಿದಾರ, ಬಹಳ ಕಷ್ಟಪಟ್ಟಿದಾರ. ಅಂಥ ಎಲ್ಲ ಹಿರಿಯರಿಗೆ, ಶಾಸಕರು, ಸಚಿವರು, ಆ ಬಳಿಕ ಅನೇಕ ಜನ ಯುವಕರು, ದೊಡ್ಡವರು, ಸಣ್ಣವರು, ಹೆಣ್ಣು ಮಕ್ಕಳು ನೋಡಬೇಕು. ಉಣ್ಣುವಾಗ ಎಷ್ಟು ಸಂತೋಷ. ಇನ್ನೇನದ ಜೀವನದಾಗ ಏನ್ ಮಾಡೋದದ? ಉಣ್ಣೋದು ಅಟ್ಟು ಬಿಟ್ರೆ ಏನ್ ಮಾಡೋದು? ಅನ್ನ ದೇವರು ಅದನ್ನು ಉಣ್ಣುವಾಗ ಆನಂದವಾಗಿ ಉಣ್ತಾ ಇರಬೇಕು, ನೀಡಾಗ ಆನಂದವಾಗಿ ನೀಡ್ತಾ ಇರಬೇಕು. ನಾವು ನೀಡೋರು ಅಲ್ಲ, ಉಳಿಸೋರು ಅಲ್ಲ. ಹೋಗ್ರಿ, ಹಂಗಾಗೋದಿಲ್ಲ. ಉಳಿಸಿ ಸಂತೋಷ ಪಡುವಂತ ಹೃದಯದಲ್ಲ, ಇದೇ ಧರ್ಮದ ಹೃದಯ. ಅದು ನೀವು ಊಟ ಮಾಡಿ ಇನ್ನೊಬ್ಬರಿಗೆ ಉಣಿಸ್ರಿ, ಆನಂದ ಪಡೋದು. ಇರೋದೆಲ್ಲ ಹಂಚಿಕೊಂಡು ಬದುಕೋದದ ಈ ಜಗತ್ತಿನಲ್ಲಿ. ಬಸವಣ್ಣ ಮಾಡಿದ್ದೇನು? ಸಾವಿರ ಜನ ದಿನಾಲು ಊಟ ಮಾಡಿಸು ಮಾಡಿಲ್ಲೇನು? ಮಹಾದಾಸೋಹ. ಎಷ್ಟು ದೊಡ್ಡ ದಾಸೋಹ ಮಾಡಿದ. ಬಸವಣ್ಣವರಿಗೆ ಅತಿ ಸಂತೋಷ ಕೊಟ್ಟಿದ್ದು ಯಾವುದು ಅಂದ್ರೆ
ದಾಸೋ. ಅದನ್ನ ನೀವೆಲ್ಲ ಮಾಡಿದರೆ ಎಲ್ಲ ನಿಮ್ಮಲ್ಲಿ ಅಂಥ ಅದ್ಭುತ ಭಾವದಲ್ಲ, ಇದೇ ಧರ್ಮ ಭಾವ. ಇದನ್ನು ನೋಡಿ ಸಂತೋಷ ಪಡಬೇಕು. ಹಂಗ ಅಂಥ ಎಲ್ಲ ಕಾರ್ಯಕರ್ತರು ಬಹಳ ಕೆಲಸ ಮಾಡಿದ್ದಾರೆ. ಅವರಿಗೆ ಆ ಬಳಿಕೆಲ್ಲ ಹಿರಿಯರಿಗೆ ಮತ್ತು ಅನೇಕ ಸಂಘ ಸಂಸ್ಥೆಗಳು ಎಲ್ಲರೂ ಕರ್ತವ್ಯದ ಇದನ್ನು ಮಾಡೋದದು, ಅದನ್ನೆಲ್ಲ ಮಾಡಿದ್ದಾರೆ. ಕೊನೆಯದಾಗಿ ನಿಮ್ಮನ್ನು ಮರಿಲಿಕ್ಕಾಗೋದು. ಎಷ್ಟು ಕಷ್ಟಪಟ್ಟು ಬರೋದು ಅಷ್ಟು ಸುಲಭ ಅಲ್ಲ. ಮನಿಮಾರ ಎಲ್ಲ ನೀವು ಗಂಡು ಮಕ್ಕಳು ಬರ್ಬೋದು, ಬಹಳ ಸುಲಭ. ನೋಡೋಣ, ಮನೆಯಾಗಿನವ್ರದ್ದು ಹಂಗ ಆಗೋದಿಲ್ಲ. ಎಲ್ಲ ಸಾವರಿಸಿ ಏನು ಕೆಡದಂಗ ಮಾಡ್ದಂಗೆ ಎಲ್ಲ ಮಾಡಿ ಕಿಲಿ ಹಾಕೊಂಡು ಬರ್ಬೇಕಾದ್ರೆ ಇಷ್ಟಕ್ಕೆ ತಡ ಮಾಡ್ತೀರಿ ಅಂತ ಹೊರಗೆ ನಿಂತಾನೆ. ಏನು ಮಾಡಲ್ಲ, ಬರ ಹೋದ, ಸ್ಕೂಟರ್ ತೆಗೆದ, ಹೊರಗೆ ನಿಲ್ಲಿಸದ, ಗಾಡಿ ತೆಗೆದವ್ರ, ಯಾಕೆ ತಡ ಮಾಡ್ತೀರಿ ಅಂದ. ಬಂದು ನೋಡು ಅಂದ್ರೆ ಅವ್ರ ಒಳಗೆ ಅಷ್ಟು ಪರಿಶ್ರಮ ಮಾಡಿ ತಪಸ್ವಿಗಳಂಗ ಹೆಣ್ಣು ಮಕ್ಕಳೆಲ್ಲ ದುಡಿದಿದ್ದಾರೆ. ಪ್ರತಿ ಮನೆಯಾಗ ಇಂಥ ಅದ್ಭುತವಾದ ಸತ್ಸಂಗ ಹೀಗೇ ನಡೀತಾ ಇರಲಿ ಅಂತ ನಾವೆಲ್ಲ ಹಾರೈಸೋಣ. ಇನ್ನೊಂದು ಮೆಲ ಹೇಳಕತ್ಯಾರ, ನೀವು ಚಪ್ಪಾಳೆ ಹಾಕಕತ್ತೀರ. ಏನು ಅಂದ್ರೆ ಮರುದಿವ್ಸ ಮುಂದಿನ ವರ್ಷ ಬರಬೇಕು ಅಂತ ನೆನಪಿದ್ರೆಲ್ಲ ಬರೋದು. ನೀವೀಗೇನು ಹಂಗೆ ಹೋದ್ರೆ ಶಾಂತವಾಗಿ ಬದುಕಿದರೆ ಅಂದ್ರೆ ಇನ್ನೊಮ್ಮೆ ಅವಶ್ಯಕತೆ ಏನದ ಹೇಳಿ ಆನಂದವಾಗಿ ಬಾಳಿ ಬದುಕೋದದೆ. ಮಳೆ ಯಾವಾಗಲೇ ಬಂದು ಬೀಳ್ತಿರ್ತದೆ, ಹೋಗ್ತಿರ್ತದೆ. ಬಹಳ ಲಕ್ಷ್ಯ ಕೊಡಬಾರ್ದು. ನಮ್ಮ ಮನೆಗಳೇ ಸತ್ಸಂಗದ ನಿಲಯಗಳಾಗಿರು. ಹಂಗಾಗಿ ಕೊನೆಯದಾಗಿ ಎಲ್ಲ ಹಿರಿಯರಿಗೆ ಬಹಳ ಕೆಲಸ ಮಾಡಿದ್ದಾರೆ, ಮೌನವಾಗಿ ಮಾಡಿದ್ದಾರೆ. ಆಗಲೇ ನೋಡಿದ್ರಿ, ಎಲ್ಲ ಶಾಸಕರು, ಸಚಿವರು, ಪಕ್ಷ ಪಂಗಡಿ ಎಲ್ಲ ಬಿಟ್ಬಿಟ್ರು. ಎಲ್ಲಿ ಪಕ್ಷ, ಇಲ್ಯಾವ ಪಕ್ಷ ಎಲ್ಲ ತಲೆಯಾಗಿಂದ ತೆಗೆದು ಹಾಕಿ ಮತ್ತು ಹೊರಗೆ ಹೋದ ಬಳಿಕ ಏನರೇ ಆಗಲಿ, ಇಲ್ಲಿ ಯಾವ ಎಷ್ಟು ಸಾತ್ವಿಕತೆ, ಎಷ್ಟು ಸಹಜತೆ. ಎಲ್ಲ ಇಬ್ಬರು ಕೂಡಿಕೊಂಡು ಇದರ ಹಿಂದೆ ನಿಂತು ಬಹಳ ಕೆಲಸ ಮಾಡಿದರು. ಅವರಿಗೆ ಸಹಕಾರಿಯಾಗಿ ಸಾವಿರ ಪ್ರತಿ ಮನೆಯೊಳಗೆ ಅಡಿಗೆ ತಯಾರಾಗದ, ಎಲ್ಲರೂ ಬಂದು ಉಂಡಾರ. ಅದೇ ಮಹಾಪ್ರಸಾದ, ಅದೇ ದೇವದಾಸು ಅಂತ. ಇದೆಲ್ಲ ಇಷ್ಟ ಆಗಲಿಕ್ಕೆ ಯಾರು ಕಾರಣರು? ಎಲ್ಲರಿಗೂ ನಮಸ್ಕಾರ. ತಮಗೆ ಮುಖ್ಯವಾಗಿ ನಮಸ್ಕಾರ. ಒಂದು ವಿನಂತಿ, ನಾಳೆ ಬರಬೇಡಿ. ಪರಮ ಪೂಜ್ಯ